ಮಾನ್ಯ ಸಭಾಪತಿಗಳೇ, ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಎರಡನೇ ಪತ್ರ ಬರೆದ ಮೇಲೆ ಪೆಟ್ರೋಲಿಯಂ ಮಿನಿಸ್ಟರ್ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಸುಮಾರು ಕಮರ್ಷಿಯಲ್ ಸಿಲಿಂಡರ್ಸ್ 20% ಮಂಜೂರು ಮಾಡಿ ಕಳಿಸಿದ್ದಾರೆ. ಬೆಳಗ್ಗೆ ನಾನು ಆಯಿಲ್ ಕಂಪನೀಸ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, BPL ಮತ್ತು HPCL ಮತ್ತು ಗೈಲ್ ಅವ್ರನ್ನ ಕರೆಸಿ ಮೀಟಿಂಗ್ ಮಾಡಿದ್ದೇನೆ. ಅದರಲ್ಲಿ ಸದನದ ಗಮನಕ್ಕೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗೆ ಪ್ರಯಾರಿಟಿಯಲ್ಲಿ 4800 ಸಿಲಿಂಡರ್ಸ್ ಕೊಡುವಂಥದ್ದನ್ನು ಮಾಡಿದ್ದೀವಿ. ಗೌರ್ಮೆಂಟ್ PSC, ಕ್ಯಾಂಟೀನ್ಸ್, ಏರ್ಪೋರ್ಟ್, ರೈಲ್ವೆ, ಬಸ್ ಸ್ಟೇಷನ್ಸ್ಗೆ 1200 ಸಿಲಿಂಡರ್, ರೆಸ್ಟೋರೆಂಟ್ಸ್, ಧಾಬಾಸ್, ಹೋಟೆಲ್ಸ್, ಇಂಡಸ್ಟ್ರಿಯಲ್ ಕ್ಯಾಂಟೀನ್, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ನಂದಿನಿ, ಇಂದಿರಾ ಕ್ಯಾಂಟೀನ್, ಡೈರಿ ಮತ್ತು ಕಾರ್ಪೊರೇಟ್ ಸ್ಪೋರ್ಟ್ಸ್ ಹಾಸ್ಟೆಲ್ ಫೆಸಿಲಿಟೀಸ್ಗೆ ಸುಮಾರು 10,000 ಸಿಲಿಂಡರ್ನ ಹೋಟ್ಲಿಗೆ ಸೇರಿ, ಹೋಟ್ಲಿಗೆ ನಾವು 1,000 ಇಟ್ಟಿದ್ದೀವಿ, ಅದು ಉಪಯೋಗ ಆಗ್ತಾ ಇರಲಿಲ್ಲ. 10,000 ಸಿಲಿಂಡರ್ ಅಂದರೆ ನಿಯರ್ಲಿ 20% ಅವರು ದಿನ ಉಪಯೋಗಿಸೋ ಕಮರ್ಷಿಯಲ್ ಸಿಲಿಂಡರ್ಸಲ್ಲಿ 20% ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೀಡ್ಸ್ ಪ್ರೊಸೆಸಿಂಗು, ಅಗ್ರಿಕಲ್ಚರ್, ಅಲೈಡ್ ಆ್ಯಕ್ಟಿವಿಟೀಸ್ಗೆ, ಫಾರ್ಮಾಸ್ಯೂಟಿಕಲ್ ಆ್ಯಕ್ಟಿವಿಟೀಸ್ಗೆ ಇವೆಲ್ಲಕ್ಕೂ ಕೂಡ 500 ಸಿಲಿಂಡರ್ನ ಪ್ರತಿದಿನ ಕೊಡೋದಕ್ಕೆ, ಇದೆಲ್ಲ ಪ್ರತಿದಿನ ನಾನು ಹೇಳ್ತಾ ಇದ್ದೀನಿ. ಅದರ್ ಆ್ಯಕ್ಟಿವಿಟೀಸ್, ಎಮರ್ಜೆನ್ಸಿ ಏನಾದರೂ ಒಂದು ಕಾರ್ಯಕ್ರಮಗಳಿರ್ತವೆ ಅಂಥೋದಕ್ಕೆ 205 ರಿಸರ್ವ್ ಇಟ್ಕೊಂಡಿದ್ದೀವಿ. ತೀರಾ ಅವಶ್ಯಕತೆ ಇದ್ದರೆ ಅದನ್ನು ಕೊಡ್ತೀವಿ. ಒಟ್ಟಾರೆ 16,105 ಸಿಲಿಂಡರ್ನ ಪ್ರತಿ ತಿಂಗಳು ಕೂಡ ಖರ್ಚು ಮಾಡೋಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದರಂತೆ ಇವತ್ತಿನಿಂದಲೇ ಹೋಟ್ಲುಗಳಿಗೆ 10,000 ಸಿಲಿಂಡರ್ನ ಕೊಡುವಂಥ ಏರ್ಪಾಟ್ ಮಾಡಿದ್ದೀವಿ. ಎಲ್ಲರೂ ಕೂಡ ಯಾರು ಏನು ಉಪಯೋಗಿಸ್ತಾ ಇದ್ದಾರೆ ಅದರಲ್ಲಿ 20% ಮಾತ್ರ ಕೊಡ್ತಾಯಿದ್ದೀವಿ. ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಯಾರು ರಿಜಿಸ್ಟರ್ಡ್ ಸಂಸ್ಥೆಗಳಿರ್ತವೆ ಪ್ರತಿಯೊಬ್ಬರೂ ಕೂಡ ಗೈಲ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ ಅವರ ನೋಂದಾವಣಿ ಮಾಡ್ಕೋಬೇಕು. ಅವ್ರು ರಿಜಿಸ್ಟರ್ ಮಾಡಿದವ್ರಿಗೆ ಮಾತ್ರ ಕೊಡಬೇಕಂತಾಗಿದೆ. ಅದಕ್ಕೆ 1 ವಾರ ಸರ್ಕಾರ ಟೈಮ್ ಕೊಟ್ಟಿದೆ. ಗೈಲ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ ಗ್ರಾಹಕರೆಲ್ಲರೂ ಕೂಡ ಅವರು 1 ವಾರದಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕು. ಒಂದು ವೇಳೆ ಅವ್ರು ರಿಜಿಸ್ಟರ್ ಮಾಡದಿದ್ರೆ ಅವ್ರಿಗೆ ಮುಂದೆ ಸಪ್ಲೈ ಮಾಡೋಕ್ಕೆ ಕಷ್ಟ ಆಗ್ತದೆ. ಜೊತೆಗೆ ವಿನಾಕಾರಣವಾಗಿ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಹೋಗಿ ಒತ್ತಾಯ ಮಾಡೋಂಗಿಲ್ಲ. ಡೊಮೆಸ್ಟಿಕ್ ಸಿಲಿಂಡರ್ಸು ಪ್ರತಿ ಸಿಟಿಗಳಲ್ಲಿ, ನಗರ ಪ್ರದೇಶದಲ್ಲಿ 25 ದಿನಕ್ಕೆ 1 ಸಿಲಿಂಡರ್ ಕೊಡುವಂಥದ್ದು ಮಾಡಿದ್ದೀವಿ. ಗ್ರಾಮಾಂತರ ಪ್ರದೇಶದಲ್ಲಿ 40. ಎಲ್ಲಿ ರಿಜಿಸ್ಟರ್ ಮಾಡೋದು ಎಲ್ಲಿ ಅಂತ ಗೊತ್ತಾಗಿಲ್ಲ. ಗೈಲ್ ಎಲ್ಲಿ ರಿಜಿಸ್ಟರ್ ಮಾಡಬೇಕು? ಗೈಲ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಸಂಸ್ಥೆ ಇದೆ. ಅದು ಮಾಹಿತಿ ನಾವು ಗೈಲ್ ಅಥಾರಿಟಿ ಆಫ್ ಇಂಡಿಯಾ ಗೈಲ್ ಅದು ಬೆಂಗಳೂರಲ್ಲೇ ಇರ್ತದೆ ಆಫೀಸು. ಅದರ ಪೂರ್ತಿ ಮಾಹಿತಿ ಕೊಡ್ತೇವೆ. ಗೌರ್ಮೆಂಟ್ ನಮ್ಮ ಗೈಲ್ ಅಂತ ಕರಿತೀವಿ ಅದನ್ನು, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಗೈಲ್ ಅಂದ್ರೆ. ಈಗ ಅದು ನಮ್ಮ ಇಲಾಖೆ ಮುಖಾಂತರ ಮಾಹಿತಿಯನ್ನು ಕೊಡ್ತೀವಿ. ಅದು ರಿಜಿಸ್ಟರ್ ಆಗಬೇಕು. ಯಾಕಂದರೆ ಗ್ಯಾಸನ್ನು ದುರುಪಯೋಗ ಆಗದಂತೆ ಇರೋದಕ್ಕೆ, ಜೊತೆಗೆ ಅವ್ರಿಗೂ ಒಂದು ಮಾಹಿತಿ ಬೇಕು. ಗೈಲ್ನವರು 5 ಲಕ್ಷ ಕುಟುಂಬಗಳಿಗೆ ಮಾತ್ರ ಅವಕಾಶ ಮಾಡಿದರೆ ಮುಂದೆ ಇನ್ನೂ ಹೆಚ್ಚು ಮಾಡಲಿಕ್ಕೆ ಅವ್ರಿಗೆ ಮಾಹಿತಿ ಬೇಕು. ಯಾರು ಡಿಮ್ಯಾಂಡ್ ಇದೆ, ಹ್ಯಾಕ್ ಕೊಡಬೇಕು ಅಂತ. ಇದಕ್ಕೆ 1 ವಾರದಲ್ಲಿ ರಿಜಿಸ್ಟರ್ ಮಾಡಬೇಕು. ಮತ್ತು ಈಗ ಸದ್ಯಕ್ಕೆ ಇಷ್ಟು ಅವಕಾಶ ಇದೆ. ನೆಕ್ಸ್ಟ್ ವೀಕ್ ನಾವು ಮತ್ತೆ ಮೀಟಿಂಗ್ ಮಾಡಿ ಏನಾದರೂ ಇಂಪ್ರೂವ್ಮೆಂಟ್ ಆದರೆ ಇನ್ನೂ ಅವಕಾಶ ಮಾಡಿಕೊಡ್ತೀವಿ. ಕೇಂದ್ರ ಸರ್ಕಾರ ಇಂತಹ ಕಷ್ಟ ಪರಿಸ್ಥಿತಿಯಲ್ಲಿ ಇದೊಂದು ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು. ಸಭಾಪತಿಗಳೇ, ಈಗ 20% ಕೊಡ್ತಾರಂತೆ ಇವರಿಗೆ, ಕಮರ್ಷಿಯಲ್ ಅವರಿಗೆ. ಅಂದರೆ 80% ಹೋಟೆಲ್ಗಳು ಬಂದಾಗೆ ಅಲ್ವಾ? 80% ಹೋಟೆಲ್ಗಳಿಗೆ ಇಲ್ಲ. ನಾನು ಇನ್ನೊಂದುಂಟು, ನೀವು ಗ್ಯಾಸ್ ಕೊಡ್ಲಿಕ್ಕೆ ಆಗದಿದ್ರೆ ಅಟ್ಲೀಸ್ಟ್ ಕಟ್ಟಿಗೆ ಆದರೂ ಕೊಡಿ. ಈಗ ಕಟ್ಟಿಗೆನೂ ಸಿಗ್ತಾ ಇಲ್ಲ ಮಾರ್ಕೆಟಲ್ಲಿ. ಅವರು ಕಟ್ಟಿಗೆಯಲ್ಲಿ ಆದರೂ ಒಲೆಯಲ್ಲಿ ಆದರೂ ಮಾಡ್ತಾ ಇದ್ರು. ಈಗ ಗ್ಯಾಸ್ ಕೊಡುವುದಿಲ್ಲ, ಕಟ್ಟಿಗೆ ಕೊಡೋದಿಲ್ಲ. ಮತ್ತೇನು ಮಾಡಬೇಕು? ವಿದ್ಯುತ್ ಶಕ್ತಿಗೆ ರೇಟ್ ಜಾಸ್ತಿ ಆಗ್ತದೆ, ಅವರಿಗೆ ಪೂರೈಸೋದಿಲ್ಲ. ಅಲ್ಲ ಮತ್ತೆ ಸಭಾಪತಿಗಳೇ, ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ರೇಟನ್ನು ಜಾಸ್ತಿ ಮಾಡಿದ್ದಾರೆ.
ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಮತ್ತೆ ನಿಮ್ಮ ಇದು ಸ್ಟೀಮರ್ಗಳು ಹಡಗುಗಳು ಬರ್ತದೆ ಅಂತ ಹೇಳಿದಿರಲ್ವಾ, ಎಲ್ಲಿದೆ ಹಡಗುಗಳು? ಕಾಣುವುದಿಲ್ಲ ನನಗೆ. ಅದರ ಬಗ್ಗೆ ಏನ್ ಮಾಡ್ತೀವಿ? ಆಯ್ತಾಯ್ತು, ಒಂದ್ ನಿಮಿಷ ಕೂತ್ಕೊಳ್ಳಿ. ಬರ್ತಾ ಇದೆ ಸಚಿವರು ಈಗ ಹೇಳಿ. ಎಲ್ಲ ವಿವರವಾಗಿ ಉತ್ತರ ಕೇಳ್ತಾ ಇದ್ದಾರೆ. ಮೊದಲು ನಾವು ಕಲ್ಕೊಬೇಕಾಗಿರೋದು ಏನಂದರೆ, ಗಾಂಧೀಜಿಯವರು ಹೇಳಿದರು, ಸ್ವಾಭಿಮಾನದಿಂದ ಸ್ವಂತ ಬದುಕನ್ನು ಕಟ್ಟಿಕೊಂಡು ಬದುಕಬೇಕಂತ, ಪರದೇಶದ ಮೇಲೆ ಅವಲಂಬಿಸಬೇಡ ಅಂತ ಹೇಳಿದರು. ಆ ಕೆಲಸವನ್ನು ಪೂರ್ತಿ ಮಾಡೋದಿಲ್ಲ. 70% ಆಯಿಲ್ ಹೊರದೇಶದಿಂದ ಅವಲಂಬಿಸಿದ್ದೀವಿ. ನಾವು ಸೋಲಾರ್ ಎನರ್ಜಿ ಜಾಸ್ತಿ ಮಾಡಬೇಕಾಯಿತು, ಮತ್ತು ಗ್ರೀನ್ ಎನರ್ಜಿ ಜಾಸ್ತಿ ಮಾಡ್ಕೋಬೇಕಾಯಿತು, ಬಯೋಗ್ಯಾಸ್ ಜಾಸ್ತಿ ಮಾಡಬೇಕಾಯಿತು. ಕೇಂದ್ರದಲ್ಲಿ UPA ಸರ್ಕಾರ ಇದಕ್ಕೆ ವಿಶೇಷ ಯೋಜನೆಯನ್ನು ರೂಪಿಸಿ ಪ್ರಾರಂಭ ಮಾಡಿತು. ಬಂದಂಥ ಸರ್ಕಾರನೂ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಾವೆಲ್ಲರೂ ಕೂಡ ಸ್ವಾವಲಂಬಿಗಳಾಗಬೇಕಾದ್ರೆ ಸೋಲಾರ್ ಎನರ್ಜಿ ಮತ್ತು ಬಯೋಗ್ಯಾಸನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ಸರಿ ಹೋಗ್ತದೆ. ಡಿಸೋಜ ಸಾಹೇಬ್ರು ಕೇಳಿದ್ದಕ್ಕೆ ಉತ್ತರ ಹೇಳ್ತೀನಿ. ಟೋಟಲ್ ಇಲ್ಲ, ಅವಕಾಶ ಇದೆ. ಉಪವಾಸ ಇರೋ ಕೆಲಸ ಯಾಕೆ ಮಾಡ್ಕೊಬೇಕು? ಅವಕಾಶ ಇದೆ. ಹೇಳಿದ್ರಲ್ಲ, ಸೌದೆ ಎಲೆಕ್ಟ್ರಿಸಿಟಿ ಇದೆ, ಎಲೆಕ್ಟ್ರಿಸಿಟಿ ಉಪಯೋಗಿಸ್ಬೇಕು ಪ್ಯಾರಲಲ್ಲು. ಒಂದ್ ನಿಮಿಷ ಕಂಪ್ಲೀಟ್ ನೀವು ಹೇಳಿ, ಆಮೇಲೆ ಏನಾದ್ರು ಇದ್ರೆ ಕೇಳ್ತಾರೆ. ಮಾನ್ಯ ಡಿಸೋಜ ಸಾಹೇಬ್ರು ಕೇಳಿದ್ದಕ್ಕೆ ಹೇಳ್ತೀನಿ. ಈಗ ಎಲ್ಲ ಹೋಟ್ಲುಗಳಿಗೂ ಆವರೇಜ್ ಇವತ್ತು 45,000 ಸಿಲಿಂಡರು ಪ್ರತಿದಿನ ಉಪಯೋಗಿಸ್ತಾ ಇದ್ದು ಎಲ್ಲ ಹೋಟ್ಲುಗಳು. ನಮ್ಮ ಡಿಸ್ಟ್ರಿಬ್ಯೂಟರ್ಸಿಂದ 45,000 ಕಮರ್ಷಿಯಲ್ ಸಿಲಿಂಡರ್ಸ್ ಉಪಯೋಗಿಸಿದ್ರು. ಅದರಲ್ಲಿ ಒಟ್ಟಾರೆ 16,000 ಸಿಲಿಂಡರನ್ನು ಪ್ರತಿದಿನ ಕೊಡ್ತೀವಿ. ಪ್ರತಿದಿನ 45,000 ಉಪಯೋಗಿಸಿದ್ರು, 16,000 ಕೊಡ್ತೀವಿ. ಕೆಲವು ವಿಶೇಷವಾದಕ್ಕೆ ಹೆಚ್ಚಿಗೆ ಕೊಟ್ಟಿದ್ದೀವಿ. ಹೋಟ್ಲು ಇದಕ್ಕೆಲ್ಲ 20% ಅಂದರೆ 10,000 ಸಿಲಿಂಡರ್ ಕೊಡ್ತೀವಿ. ಪ್ರತಿ ಹೋಟ್ಲಿಗೂ ಸಿಗ್ತದೆ. ಇವತ್ತು 5 ಸಿಲಿಂಡರ್ ಉಪಯೋಗಿಸೋರು ಈ ವಾರದಲ್ಲಿ 1 ಸಿಲಿಂಡರ್ ಉಪಯೋಗಿಸ್ಬೇಕು. ಮಾನ್ಯ ಸದಸ್ಯರೇ, ಅಡ್ಜಸ್ಟ್ ಮಾಡ್ಕೊಬೇಕು, ಎಲೆಕ್ಟ್ರಿಸಿಟಿ ಉಪಯೋಗಿಸ್ಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಸ್ವಾಭಿಮಾನವಾಗಿ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದು, ಪರದೇಶದ ಮೇಲೆ ಅವಲಂಬನೆ ಮಾಡಬಾರ್ದು. ಶೂನ್ಯ ವೇಳೆ ಸಾಕು. ಕೆಲಸ ಇಲ್ಲ, ಅವರಿಂದ ಏನ್ ಮಾಡಬೇಕು ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಆಯ್ತಾ, ಇನ್ನೇನು ಅದನ್ನ ಇಲ್ಲ. ಶೂನ್ಯ ವೇಳೆ.